ಎಲ್ಲರಿಗೂ ನಮಸ್ಕಾರ. ಒಂದು ಸ್ಫೂರ್ತಿಯ ನೆಲೆಯೊಂದಿಗೆ ಇಂದಿನ ಒಂದು ತರಗತಿಯನ್ನು ನೋಡೋಣ. ಯಾವುದಕ್ಕೂ ಅಂಜದಿರು, ಅದ್ಭುತ ಕಾರ್ಯವನ್ನೆಸಗುವೆ. ಭೀತಿಯೇ ಪ್ರಪಂಚದ ಎಲ್ಲ ದುಃಖಗಳಿಗೂ ಮಹತ್ ಕಾರಣ. ನಮ್ಮ ದುರವಸ್ಥೆಗಳಿಗೆಲ್ಲ ಭೀತಿಯೇ ಕಾರಣ. ನಿರ್ಭೀತಿಯೇ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನು ಸಾಧಿಸಿಕೊಡಬಲ್ಲದು. ಆದ್ದರಿಂದ ಎದ್ದು ನಿಲ್ಲು, ಜಾಗೃತನಾಗು ಮತ್ತು ಗುರಿ ಪ್ರಾಪ್ತವಾಗುವವರೆಗೂ ನಿಲ್ಲದಿರು. ಇಂಥ ಉಕ್ಕಿನ ನುಡಿಗಳನ್ನು ಕೆಲವೊಬ್ಬರು ಮಾತ್ರ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಸಾಧಿಸಿಕೊಂಡ ಮಹಾನ್ ಧೀರರು ಸ್ವಾಮಿ ವಿವೇಕಾನಂದರು. ಅವರ ಒಂದು ಸ್ಫೂರ್ತಿಯ ನೆಲೆಯೊಂದಿಗೆ ಇಂದಿನ ಒಂದು ಸಿಟೆಟ್ ಸಿಲೆಬಸನ ಹೇಗಿದೆ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿ ಸಂಪೂರ್ಣ ಸಿಲೆಬಸ್ ನೋಡಿಕೊಂಡು ಒಂದು ಕನ್ನಡ ಪೇಪರನ್ನು ಬಿಡಿಸಿ ಮುಗಿಸ್ತೇನೆ. ಮತ್ತು ನಾನು ನಾಳೆ ಸೋಷಿಯಲ್ ಸೈನ್ಸ್ ಮತ್ತು ವಿಜ್ಞಾನ ಗಣಿತ ಸಿಲೆಬಸನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಏಕೆ. ಹಾಗಾದರೆ ಬನ್ನಿ, ಇವತ್ತು ಯಾವ್ಯಾವ ವಿಷಯನ ನಾವು ಒಂದು ಅಧ್ಯಯನ ಮಾಡ್ತೀವಂತ ನೋಡ್ಕೊಂಬಂದ್ಬಿಡೋಣ. CTET ಯಾವ ಮಾಧ್ಯಮದಲ್ಲಿ ಅಥವಾ ಯಾವ ಭಾಷೆಯಲ್ಲಿ ಇದೆ ಅನ್ನೋ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೊಂದು ಕಾಮೆಂಟ್ ಕೂಡ ಬಂದಿತ್ತು. ಅವರಿಗೆ ಇದೇ ವಿಡಿಯೋದಲ್ಲಿ ಉತ್ತರ ಸಿಗ್ತದೆ. ಆಫ್ಲೈನ್ ಅಥವಾ ಆನ್ಲೈನ್ ಪರೀಕ್ಷೆ ಇದು ಆಫ್ಲೈನ್ ಆನ್ಲೈನ್ ಪರೀಕ್ಷೆ, ಇದಕ್ಕೂ ಉತ್ತರ ಸಿಗ್ತದೆ. ಸಿಲೆಬಸ್ 1ರಿಂದ 5, 6ರಿಂದ 8. ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಇಲ್ಲ. ವಾವ್, ಇದೇನಿದು ಹಿಂಗೆ ರೌಂಡ್ ಆಗ್ತದೆ. CVT ಮೋಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಏನು? ಫ್ರೀ ಮಾರ್ಕ್ ಟೆಸ್ಟ್ ಎಲ್ಲಿ ಸಿಗ್ತದೆ? ವೇರ್ ಆ್ಯಂಡ್ ವೆನ್? CTET ಅಪ್ಲಿಕಬಿಲಿಟಿ. ಈ CTET ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ನಮಗೆ ಎಲ್ಲೆಲ್ಲಿ ಅಪ್ಲೈ ಇದೆ, ಯಾವ ಬುಕ್ ರೆಫರೆನ್ಸ್ ಮಾಡಬೇಕು, ಅದರಲ್ಲಿ ಬೆಸ್ಟ್ ಬುಕ್ಸ್ ಲಿಸ್ಟ್ ಹೇಗಿದೆ, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಆದ ಕಾರಣ ತಪ್ಪದೇ ಕಡೆಯ ಕ್ಷಣದವರೆಗೆ ನೋಡಿ. ನಾನು ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ಮನಿಗೆ ಟೈಮ್ ವೇಸ್ಟ್ ಆಗೋದು ನಾನು ಬಿಡಲ್ಲ. ಇಂದು ನಾವು ಮೊಟ್ಟ ಮೊದಲಿಗೆ 1ರಿಂದ 5ನೇ ಕ್ಲಾಸ್ ಮಟ್ಟ ಸಿಲೆಬಸ್ಸನ್ನು ಅಂದರೆ ಒಂದು ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಏನೇನಿಲ್ಲ, ನಾವು ಯಥಾ ರೀತಿ ಟೆಟ್ ಪರೀಕ್ಷೆ ರೀತಿಯೇ ಇರ್ತದೆ. ಆದರೆ ಒಂದು ಗಮನದಲ್ಲಿಟ್ಟುಕೊಳ್ಳಿ, ನಮ್ಮ ಪ್ರಥಮ ಭಾಷೆ ಕನ್ನಡ ಭಾಷೆ ಆಗಿರ್ತದೆ, ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿರ್ತದೆ, ಹಾಗೆ ಉಳಿದೆಲ್ಲವೂ ಏನಿರ್ತದೆ ಆಂಗ್ಲ ಮಾಧ್ಯಮದಲ್ಲಿಯೇ ಇರ್ತದೆ. ಇಲ್ಲಿಗೆ ನಾನು ಉತ್ತರ ಕೊಟ್ಟಾಯಿತು. ಯಾವ ಭಾಷೆಯಲ್ಲಿದೆ ಅಂತಂದರೆ ಮಾತೃಭಾಷೆಯನ್ನು ಬಿಟ್ಟು ಎಲ್ಲವೂ ಆಂಗ್ಲ ಭಾಷೆಯಲ್ಲಿ ಇದೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು ನನಗೆ ಫಸ್ಟ್ ಆಫ್ ಆಲು. ಹಾಗಾದರೆ ಏನೇನಿದೆ ಸಾರ್? ಟೆಟ್ಟಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಮಕ್ಕಳ ವಿಕಸನ ಮತ್ತು ಬೋಧನಾಶಾಸ್ತ್ರ. ಲ್ಯಾಂಗ್ವೇಜ್ 1 ಕಂಪಲ್ಸರಿ, ಕಡ್ಡಾಯ. ಗಣಿತಕ್ಕೂ 30. ಎನ್ವೈರ್ಮೆಂಟಲ್ ಪರಿಸರ ಅಧ್ಯಯನ, ಇದು 1ರಿಂದ 5ನೇ ತರಗತಿಯವರಿಗೆ 2.5 ತಾಸು ಎಕ್ಸಾಮ್ ಇರ್ತದೆ, 150 ಮಾರ್ಕ್ಸ್ಗಳಿರ್ತದೆ. ಅರ್ಥ ಆಯ್ತಾ? ಇದು ಪೇಪರ್ 1 ಅಂದರೆ 1ರಿಂದ 5ನೇ ಕ್ಲಾಸ್ ಶಿಕ್ಷಕರಿಗೆ ನಡೆಯುವಂಥದ್ದು. ಹಾಗಿದ್ರೆ ಮತ್ತೊಂದೇನಿದೆ ಇಲ್ಲಿ, ನೇಚರು ಮತ್ತು ಸ್ಟ್ಯಾಂಡರ್ಡು. ಇಲ್ಲಿ ನೋಡಿ ಕನ್ಫರ್ಮ್ ಆಗಿ ಕೊಟ್ಟಿರ್ತಾರೆ, ಎಲ್ಲಿಯೂ ನಾವು ಏನು ಕನ್ಫ್ಯೂಷನ್ ಬೇಕಿಲ್ಲ. ಇದು ನಾನು ಕೆಳಗೆ PDF ಹಾಕಿರ್ತೇನೆ, ಈಗಾಗಲೇ ಹಿಂದಿನ ವಿಡಿಯೋಲಿ ಇದೆ, ಈಗ ಕೂಡ ಹಾಕ್ತೇನೆ, ಏನು ಪ್ರಾಬ್ಲಮ್ ಬೇಡ. ಅದೇನಾದರೂ ಹಾಕೋಣ, ಏನು ಚಿಂತೆ ಇಲ್ಲ. ನೋಡಿ, ನೇಚರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕರೆಕ್ಟಾಗಿ ತಿಳ್ಕೊಳ್ಳಿ. 6ರಿಂದ 11 ವರ್ಷದ ಮಕ್ಕಳದ ಒಂದು ವಯೋಮಾನಕ್ಕೆ ತಕ್ಕಂತೆ ಪ್ರಶ್ನೆಗಳಿರ್ತವೆ, ಅದರಲ್ಲಿ ಡೌಟ್ ಬೇಡ. ಮತ್ತು NCERTಯಲ್ಲಿ ಏನಿದೆ ಅದನ್ನೇ ಮಾತ್ರ ಕೊಡ್ತೇನೆ, ಅದನ್ನು ನೀವು ತಿಳ್ಕೊಳ್ಳಿ. NCERT ಬುಕ್ಕಲ್ಲಿ ಏನಿದೆ ಅದನ್ನೇ ಅವೇ ಬರ್ತವೆ, ಬೇರೆ ಏನು ಬರಲ್ಲ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೊಫಿಷಿಯನ್ಸಿ ರಿಲೇಟೆಡ್ ಟು ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ನೀವು ಲ್ಯಾಂಗ್ವೇಜ್ 1 ಇದೆಯಲ್ಲ, ಅಂದರೆ ಭಾಷೆ 1 ಕನ್ನಡ ಭಾಷೆ ಆಗಿದೆಯಲ್ಲ, ಆ ಕನ್ನಡ ಭಾಷೆ ಹೇಗಿರ್ತದೆ, ನೀವು ಬೋಧಿಸುವಂತಹ ಒಂದು ಬೋಧನಾ ವಿಧಾನದ ಬಗ್ಗೆ ಇರುತ್ತದೆ. ಅದಕ್ಕೆಷ್ಟು ಅರ್ಹತೆ ಬೇಕು, ಎಷ್ಟು ಒಂದು ಪ್ರೊಫಿಷಿಯನ್ಸಿ ಅಂದರೆ ಎಷ್ಟು ನಮಗೆ ಮಾನದಂಡಗಳಿವೆ ಆ ಬೋಧನೆ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಲ್ಯಾಂಗ್ವೇಜ್ 2 ಏನಿದೆಯಲ್ಲ, ಇದು ಒಂದು ಭಾಷೆಯ ಒಂದು ವ್ಯಾಕರಣ ಅಂಶಗಳಾಗಿರ್ಬೋದು.
ಒಂದು ಸಂವಹನ ಆಗಿರ್ಬೋದು. ಕಮ್ಯುನಿಕೇಷನ್ ಸಂವಹನ, ಗ್ರಹಿಕೆಯ ಸಾಮರ್ಥ್ಯ ಮೇಲೆ ಅವಲಂಬನೆ ಆಗಿರ್ತದೆ. ಲ್ಯಾಂಗ್ವೇಜ್ 2 ವಿಲ್ ಬಿ ದ ಲ್ಯಾಂಗ್ವೇಜ್ ಅದರ್ ದೆನ್ ಲ್ಯಾಂಗ್ವೇಜ್. ಅದೇ ಅದೇ ಹೇಳ್ತಾರೆ ಇಲ್ಲಿ. ನಾನು ಕೋಡನ್ನು ನಿಮಗೆ ಮತ್ತೊಂದು ಸಲ ಹೇಳಿಕೆ ಹಾಕಿದ್ದೇನೆ. ನೆಕ್ಸ್ಟ್ ಹೋಗೋಣ ಬನ್ನಿ, ಟೈಮ್ ಇಲ್ಲ. ಇಲ್ಲಿ ನೋಡಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. 1 ರಿಂದ 5 NCERT ಬುಕ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಅವು ಯಾವ ರೆಫರೆನ್ಸನ್ನು ಹಾಕಿರ್ತೀನಿ, ನೀವು ಅಲ್ಲಿ ಬಂದು ನೋಡ್ಕೋಬೋದು ಯಾವ ರೆಫರೆನ್ಸ್ ಅಂತ ನಾನು ವಿಡಿಯೋ ಇದರಲ್ಲಿ ಹೇಳ್ತೇನೆ. ಮತ್ತು ನೋಡಿ ಇಲ್ಲಿ, ದ ಕ್ವಶನ್ಸ್ ವಿತ್ ದ ಟೆಸ್ಟ್ ಪೇಪರ್ 1 ವಿಲ್ ಬಿ ಬೇಸ್ಡ್ ಆನ್ ಟಾಪಿಕ್ ಪ್ರಿಸ್ಕ್ರೈಬ್ಡ್ ಇನ್ ದ ಸಿಲೆಬಸ್ ಆಫ್ ದಿ NCERT ಫಾರ್ 1 to 5th. ಡಿಫಿಕಲ್ಟಿ ಸ್ಟ್ಯಾಂಡರ್ಡ್ ಆ್ಯಸ್ ವೆಲ್ ಆಸ್ ಲಿಂಕೇಜಸ್ ಕುಡ್ ಬಿ ಅಪ್ ಟು ದ ಸೆಕೆಂಡ್ರಿ ಸ್ಟೇಜ್. ಸೆಕೆಂಡ್ರಿ ಸ್ಟೇಜ್ ಅಂದರೆ 6ನೇ ಕ್ಲಾಸ್ ಮಟ್ಟ ಇರ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ CTET ಅಂತ ಹಾಕಿದ್ದೀನಿ. ಇದು CTET 1 to 5 ಇದೆ, ಅದೇನಿದೆ ಅಂತ. ಈಗ CTET 6 to 8 ನೋಡ್ಕೊಳ್ಳಿ, ಸೇಮ್ ಇದೆ. ಏನಾದರೂ ಬದಲಿದೆಯಾ ನೋಡ್ಕೊಳ್ಳಿ, ಎಲ್ಲಿ ಕೂಡ ಬದಲಿಲ್ಲ. ಇಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಆ್ಯಡ್ ಆಗ್ತದೆ. ಅದೇ ಮೊದಲನೇ ಪೇಪರಲ್ಲಿ ಮ್ಯಾಥಮೆಟಿಕ್ಸ್ ಇರ್ತದೆ, ಎನ್ವೈರ್ಮೆಂಟಲ್ ಸೈನ್ಸ್ ಇರ್ತದೆ, ಅಂದರೆ ಪರಿಸರ ಅಧ್ಯಯನ ಇರ್ತದೆ. ಆದರೆ ಇಲ್ಲಿ ಸೋಷಿಯಲ್ ಸೈನ್ಸ್ ಒಂದು ಬರ್ತದೆ. ಇಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ 60 ಮಾರ್ಕ್ಸ್ ಬಂದಿದೆ ಸಾರ್, ನೋಡ್ಕೊಳ್ಳಪ್ಪ. ಮ್ಯಾಥ್ಸ್ ಆ್ಯಂಡ್ ಸೈನ್ಸಿಗೆ 60 ಮಾರ್ಕ್ಸ್ ಇರ್ತದೆ, ಸೋಷಿಯಲ್ ಸೈನ್ಸ್ ಇದ್ದರೆ ಅದಕ್ಕೆ 60 ಇರ್ತದೆ. ಓಕೆ, 6 ರಿಂದ 8 ನೋಡ್ಕೊಳ್ಳಿ. ಹಾಗಾದರೆ ಬನ್ನಿ, 6 ರಿಂದ 8ಗೆ ಹೇಗಿರುತ್ತೆ ಸರ್ ಕೇಳ್ತಾರೆ ನೋಡಿ. 6 ರಿಂದ 8ಗೆ ಹೇಗಿರುತ್ತೆ ಸರ್ ಸಿಲೆಬಸ್ಸು, ಯಾವ ರೀತಿ ಇರುತ್ತೆ ಸರ್ ನೋಡಿ. ದ ಟೆಸ್ಟ್ ಐಟಮ್ ಆಫ್ ಎನ್ ಚೈಲ್ಡ್ ಡೆವಲಪ್ಮೆಂಟ್ ಆನ್ 11 to 14 ಇಯರ್ಸ್, 11 ರಿಂದ 14 ವರ್ಷ ಮನೆಗೆ. ಎಲ್ಲೆಲ್ಲಿ ಏನೇನಿದೆ ನೋಡ್ಕೊಂಬಿಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನೀಡ್ಸ್ ಆ್ಯಂಡ್ ಸೈಕಾಲಜಿ ಆಫ್ ಡೈವರ್ಸ್ ಲರ್ನರ್ಸ್, ಅಂದರೆ ಭಿನ್ನ ಭಿನ್ನ ಕಲಿಕೆಯವರಿಗೆ ಯಾವ ರೀತಿ ಮನೋವಿಜ್ಞಾನ ಇರಬೇಕು. ಇಂಟ್ರ್ಯಾಕ್ಷನ್ ವಿತ್ ಲರ್ನರ್ಸ್, ಅಟ್ರಿಬ್ಯೂಟ್ಸ್ ಆ್ಯಂಡ್ ಕ್ವಾಲಿಟೀಸ್ ಆಫ್ ಗುಡ್ ಫೆಸಿಲಿಟಿ ಆಫ್ ಲರ್ನಿಂಗ್, ಹೇಗೆ ಒಬ್ಬ ಉತ್ತಮ ಬೋಧಕರಾಗಿ ಕಾರ್ಯನಿರ್ವಹಿಸ್ತೀರಿ, ಅವೆಲ್ಲವುಗಳು ಸೇಮ್ ಇದೆ. ಆದರೆ ಏನು ವ್ಯತ್ಯಾಸ ಬರ್ತದೆ ನೋಡಿ, ವ್ಯತ್ಯಾಸ ಇಷ್ಟೇ ಇರ್ತದೆ. 6 ರಿಂದ 8ರವರೆಗೆ NCERT ಸಿಲೆಬಸ್ ಅಷ್ಟೇ. ಡಿಫಿಕಲ್ಟಿ ಲೆವೆಲ್ ಇರ್ತದೆ, ಸ್ಟ್ಯಾಂಡರ್ಡ್ ಲೆವೆಲ್ಸ್ನಾಗ ಇರ್ತದೆ. ಅಪ್ ಟು ಸೀನಿಯರ್ ಸೆಕೆಂಡರಿ ಸ್ಟೇಜ್ ನೋಡಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದಿದೆ, ಇಲ್ಲಿ ಪಾಯಿಂಟು. ಸೀನಿಯರ್ ಸೆಕೆಂಡರಿ ಅಂದರೆ 9, 10 ಕೂಡ ಬರಬಹುದು. ನೋಡೋಣ, ಕ್ವಶನ್ ಪೇಪರ್ ನೋಡ್ತೀವಲ್ಲ ಅಲ್ಲಿ ನಮ್ಗೆ ಗೊತ್ತಾಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ, ಟೈಮ್ ವೇಸ್ಟ್ ಹಾಕಿ ಸ್ಪೀಡ್ ಹೋಗೋಣ. ಓಕೆ, ಇಲ್ಲಿ ಬಂದಿದೆ ನೋಡಿ. ಲ್ಯಾಂಗ್ವೇಜ್ ಆಫ್ ದಿ ಕ್ವಶನ್ ಪೇಪರ್, ಮೇನ್ ಕ್ವಶನ್ ಶಾಲ್ ಬಿ ಇನ್ ದ ಬೈಲಿಂಗ್ವಲ್. ಇಲ್ಲಿದೆ ನೋಡಿ, ಬೈಲಿಂಗ್ವಲ್ ಹಿಂದಿ ಇಂಗ್ಲೀಷ್. ಅಂದರೆ ಕನ್ನಡ ಒಂದು ಬಿಟ್ಟು ಎಲ್ಲವೂ ಇದೇ ಇರ್ತದೆ, ಅದು ಅರ್ಥ ಮಾಡ್ಕೊಳ್ಬೇಕು. ಯಾರು ಪ್ಯಾನಿಕ್ ಆಗುವಂಥ ವಿಷಯ ಇಲ್ಲ. ಕನ್ನಡ ಇಂಗ್ಲೀಷ್ ಗೊತ್ತಿರೋದಂಥ ಇಂಗ್ಲೀಷ್, ಅದಕ್ಕೆ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಬನ್ನಿ. ಎ ಪರ್ಸನ್ ಹೂ ಸ್ಕೋರ್ಸ್ 60% ಮೋರ್ ದೆನ್ ಟೆಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಟೆಟ್ ಪಾಸ್ ಅಂತ ಇದೆ 2011 ರೂಲ್ ಪ್ರಕಾರ. ಯಾರು 60% ಬರ್ತದಲ್ಲ ಅವರಿಗೆ. NCT ನೋಟಿಫಿಕೇಷನ್ ಕೂಡ ಅದೇ ರೀತಿಯೇ ಇದೆ. ಇದನ್ನು ಯಾರ್ಯಾರು ಒಂದು ಟೆಟ್ ಹೇಗಿದೆ ಅನ್ನೋದನ್ನು ಹೇಳ್ತಾರೆ ನೋಡಿ. ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ನಿನ್ನ CTETನ ತೆಗೆದುಕೊಳ್ತಾರೆ, ಅಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗ್ತದೆ. ಶುಡ್ ಬಿ CTET ಸ್ಕೋರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಹವೆವರ್ ಕ್ವಾಲಿಫೈಯಿಂಗ್ CTET ವುಡ್ ನಾಟ್ ಕನ್ಫರ್ಮ್ ದ ರೈಟ್ ಟು ಎನಿ ಪರ್ಸನ್ ಫಾರ್ ದ ರಿಕ್ರೂಟ್ಮೆಂಟ್ ಎಂಪ್ಲಾಯ್ಡ್ ಇಸ್ ಓನ್ ದಿ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಅಲ್ಲಿ ಇವಾಗ CTET ಕ್ವಾಲಿಫೈ ಆಗಿದೆ ಅನ್ನೋದಲ್ಲ, ಅಲ್ಲಿ ಇನ್ನೇನೇನೋ ಅರ್ಹತೆ ಮಾನದಂಡಗಳಿರ್ತವೆ ಅವೆಲ್ಲವೂ ಕೂಡ ಇದನ್ನು ಮಾಡಬೇಕು. ಹಾಗಾದರೆ ಎಲ್ಲೆಲ್ಲಿ ಅಪ್ಲಿಕೇಬಿಲಿಟಿ ಆಗ್ತದೆ ಅನ್ನೋದನ್ನು ನೋಡ್ಕೊಳ್ಬೇಕು ನಾವು. ಬರ್ತದೆ ತಡಿ ಸರಿ. ಈ TTET ಎಲ್ಲೆಲ್ಲಿ ಅನ್ವಯ ಆಗ್ತದೆ ಅಂತ ಕೇಳ್ತಾರೆ ಭಾಳ ಜನ. CTET ವಿಲ್ ಅಪ್ಲೈ ಸ್ಕೂಲ್ಸ್ ಆನ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರೀಯ ವಿದ್ಯಾಲಯಗಳು, ಕೇಂದ್ರೀಯ ವಿದ್ಯಾಶಾಲೆಗಳು ಅಂತ ನೋಡ್ತೀವಿ. ವಿದ್ಯಾಲಯಗಳೆಲ್ಲ ಇರ್ತವೆ ಅಲ್ಲಿ. ಈ ನವೋದಯ ಶಾಲೆಗಳಲ್ಲಾಗಿರ್ಬೋದು, ಸೆಂಟ್ರಲ್ ಟಿಬೆಟಿಯನ್ ಸ್ಕೂಲ್ಸ್ ಆಗಿರ್ಬೋದು, ಅಲ್ಲಿ ಅಪ್ಲೈ ಆಗ್ತದೆ. ಮತ್ತೆ ಇಲ್ಲಿ ಸರ್, ಈ ಸರ್ಕಾರ ಒಂದು ಏನು ನಾವು ಯೂನಿಯನ್ ಟೆರಿಟರಿ ಅಂತ ಕರಿತೀವಲ್ಲ, UTs ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಚಂಡೀಗಢ ಆಗಿರ್ಬೋದು, ದಾದ್ರಾ ನಗರ ಹವೇಲಿ ಆಗಿರ್ಬೋದು, ದಿಯು ದಮನ್ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಮತ್ತು ಡೆಲ್ಲಿ ಒಳಗೆ ಅನ್ವಯ ಆಗ್ತದೆ. CTET ಮೇ ಆಲ್ಸೋ ಟು ದಿ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ ಕೂಡ ಅಪ್ಲೈ ಮಾಡ್ಬೋದು. ಹೂ ಮೇ ಎಕ್ಸೈಸ್ ದ ಆಪ್ಷನ್ ಆಫ್ ಕನ್ಸಿಡರಿಂಗ್ CTET. ಯಾರು CTET ಕ್ವಾಲಿಫೈ ಆಗಿದೆ ಅಂತ ತೆಗೆದುಕೊಂಡ್ರು,
ಸ್ಕೂಲ್ಸ್ ಓನರ್ಡ್ ಆ್ಯಂಡ್ ಮ್ಯಾನೇಜ್ ಬೈ ಸ್ಟೇಟ್ ಗೌರ್ಮೆಂಟ್ ಕೂಡ ಆಗಿರ್ಬೋದು. ಇವೆಲ್ಲವೂ ಏನಂದರೆ ಎಲ್ಲೆಲ್ಲ ಅವ್ರು ತೆಗೆದುಕೊಂಡಿರ್ತಾರಲ್ಲ ಅದಾಗ್ತದೆ. ವ್ಯಾಲಿಡಿಟಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಸ್ಪಷ್ಟವಾಗಿದೆ ನೋಡಿ, ವ್ಯಾಲಿಡಿಟಿ ಫಾರ್ ದೆ ಇಟ್ಸ್ ವಿಲ್ ಬಿ ಲೈಫ್ ಟೈಮ್ ಫಾರ್ ಆಲ್ ಕ್ಯಾಟಗರೀಸ್. ನೀವು ಬೇಕಾದ್ರೆ ಏನದು ನಾವು ಇಂಪ್ರೂವೈಸ್ ಮಾಡ್ಕೊಳ್ತೀವಿ ಅಂದರೆ ಮತ್ತೆ ಬರ್ತಾನೇ ಹೋಗ್ಬೋದು. ಓಕೆನಾ? ಹಾಗಾದರೆ ಇನ್ನು ಕಡೆ ಕ್ಷಣ ಬಂದ್ಬಿಡೋಣ ಬನ್ನಿ. ಈ CBT ಮೋಡ್ ಅಂದರೆ ಏನು ಸರ್, ಮತ್ತು ನಾವು ಈಗ ಮಾರ್ಕ್ ಟೆಸ್ಟ್ ಮಾಡಲ್ಲ ಅಂದರೆ ಹೇಗೆ ಅನ್ನೋದಂದ್ರೆ ಇಲ್ಲಿ ನೋಡಿ, ಟೆಸ್ಟ್ ಪ್ರಾಕ್ಟೀಸ್ ಸೆಂಟರ್ಸ್ TPCS ಅಂತ ಹೇಳ್ತೀವಿ ನಾವು. ಅಂದರೆ ಇದೇ ವರ್ಷ CBT ಬಂದಿದೆ ಸಾರ್, ಹಾಗಾದರೆ ನಾವು ಹೇಗೆ ಮಾಡೋಣ ಸಾರ್, ನಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ಸಾರ್, ನಮ್ಮ ಹತ್ರ ಫೋನ್ಗಳು ಮಾತ್ರ ಇದೆ ಸಾರ್ ಅಂದರೆ ಎಲ್ಲಿ ನಮಗೆ ಸೆಂಟರ್ ಅವೈಲಬಿಲಿಟಿ ಇರ್ತವೆ ನೀವು ಅಲ್ಲಿ ಲಾಗಿನ್ ಮಾಡೋದ್ರ ಮೂಲಕ ನೀವು ಮಾರ್ಕ್ ಟೆಸ್ಟ್ ವರ್ಚುವಲ್ ಆಗಿ ಒಂದು ತೆಗೆದುಕೊಳ್ಬೋದಾಗಿದೆ. ನಿಮಗೆ ಅದರ ಬಗ್ಗೆ ಜ್ಞಾನವನ್ನು ತಿಳಿಲಿಕ್ಕೆ ಚಾನ್ಸಸ್ ಇದೆ. ನಾನು ಒಂದು ಎಕ್ಸಾಮ್ ಬರೆದಾಗ ಕೆಲವೊಂದು KSET ರೀತಿ ಕೆಲವೊಂದು ಎಕ್ಸಾಮ್ಗಳು ಬಂದಿದೆ ಸೆಂಟ್ರಲ್ಲಿ, ಯಾವುದೋ ಒಂದು ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕಾಗಿದ್ದಾಗ ಆ ರೀತಿ ಮೊಬೈಲಲ್ಲೇ ಕೂಡ ಅವರು ವರ್ಚುವಲ್ ಆಗಿ ಬಿಡ್ತಾರೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಅಲೋವ್ ಇರ್ತದೆ. ಅದನ್ನೇ ನಾನಿಲ್ಲಿ ಹೇಳಿದ್ದೀನಿ, ಇದು ಆನ್ಲೈನ್ ಮೋಡಲ್ಲಿ ನಡೀತದೆ. ಯಾವ ಮೈಂಡಲ್ಲಿ ನಡೀತದೆ? ಆನ್ಲೈನ್ ಮೋಡಲ್ಲಿ ನಡೀತದೆ. ಹಾಗೆ CTETಲ್ಲಿ ಯಾವತ್ತಿಗೂ ನೋ ನೆಗೆಟಿವ್ ಮಾರ್ಕ್ಸ್. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಅನ್ನೋದೇ ಇಲ್ಲ. ಹೌದಾ? ನೀವು ಯಾವುದಕ್ಕೆ ರೈಟ್ ಆಗ್ತೀರಿ ರೈಟ್ ಇರ್ತದೆ, ಯಾವ್ದು ತಪ್ಪಾಗಿರ್ತದೆ ಅಷ್ಟೇ ಹೊರತಾಗಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಮಾತ್ರ ಯಾವುದೇ ರೀತಿಯಿಂದ ಇರೋದಿಲ್ಲ. ಹಾಗಾದರೆ ಬನ್ನಿ ಇವಾಗ ಒಂದು ಕ್ವಶನ್ ಪೇಪರ್ ನೋಡೋಣ ಬನ್ನಿ. ಈಗ ರಿಯಲ್ ಸಿಲೆಬಸ್, ಕಂಪಲ್ಸರಿ ಸ್ಟ್ರಕ್ಚರ್ ಆಫ್ ಸಿಲೆಬಸ್ ಏನಿದೆ 2021 ರೀ, 2021 ಸಿಲೆಬಸ್ ಇದೆ. ಈಗ ಕನ್ನಡ ಒಂದು ಹೇಳ್ಬೇಕು ಅನ್ನಿಸ್ತದೆ, ಇಲ್ಲ ಈ ಸಿಲೆಬಸ್ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅನ್ನಿಸ್ತದೆ. ಆದ ಕಾರಣ ಇದನ್ನು ಹೇಳ್ತೇನೆ, ಸಿಲೆಬಸ್ ಹೇಳ್ತೇನೆ, ಕನ್ನಡದಲ್ಲಿ ಕೂಡ ಹೇಳ್ತೇನೆ. ಈ ರೀತಿ ಇದೆ. ಚೈಲ್ಡ್ ಡೆವಲಪ್ಮೆಂಟ್ ಯಾರ್ಯಾರು ಇದೆ ನೋಡ್ಕೊಂಡು ಬರೋಣ. ಎಲ್ಲ ರೀತಿ ಟೆಟ್ ರೀತಿಯೇ ಇದೆ. ಇಲ್ಲಿ ಯಾರು ಬರ್ಬೋದು? ಪಿಯಾಜೆಟ್, ಕೋಲ್ಬರ್ಗ್, ವೈಗೋಟ್ಸ್ಕಿ ಇದೆ. ಈ ಒಂದು ರೆಫರೆನ್ಸ್ ಬುಕ್ ಬರೋಣ. ಈಗ ರೆಫರೆನ್ಸ್ ಬುಕ್ ಬರ್ತೇನೆ. ಸಿಲೆಬಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಹೆವಿ ಆಗ್ತದೆ, ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಸಿಲೆಬಸ್ ವಿತ್ ಕ್ವಶನ್ ಪೇಪರ್ ಮಾಡ್ತೇನೆ. ಕನ್ನಡ ಕೂಡ ಬೇಕಾಗ್ತಿದ್ರೆ ಅದಕ್ಕೆ ಕಾರಣ ಎರಡೂ ಕೂಡ ಮಾಡ್ತೇನೆ. ಆದರೆ ದಯವಿಟ್ಟು ಕನ್ನಡದಲ್ಲಿ ಇರಲ್ಲ, ಆಂಗ್ಲ ಭಾಷೆಯಲ್ಲಿ ಇರ್ತದೆ. ರೆಫರೆನ್ಸ್ ಬುಕ್ ಹೇಳ್ಬಿಡ್ತೇನೆ, ಗೊತ್ತಾಗ್ಬಿಡ್ತದೆ ನಿಮಗೆ. ನೋಡಿರಿ, 1ರಿಂದ 5ನೇ ಕ್ಲಾಸ್ವರೆಗೆ ಯಾರು ಹೋಗ್ತಿರಲ್ಲ, CTET ಸಕ್ಸಸ್ ಮಾಸ್ಟರ್ ಅಂತ ಒಂದು ಬುಕ್ ಬರ್ತದೆ. ಆ ಒಂದು ಪುಸ್ತಕದಲ್ಲಿ ಅರಿಹಂತ್ ಪಬ್ಲಿಕೇಶನ್ದು ಆ ಪುಸ್ತಕದ ಬೆಸ್ಟ್ ಅಂತ ಹೇಳಿದ್ದಾರೆ. ಇದನ್ನು ಒಂದು ವೆಬ್ಸೈಟಲ್ಲಿ ನೋಡಿಲ್ಲ, ನಾನು ಬೈಜೂಸಲ್ಲಿ ನೋಡಿದ್ದೇನೆ, ಬೇರೆ ಒಂದು ವೆಬ್ಸೈಟಲ್ಲಿ ನೋಡಿದ್ದೇನೆ. ಬೈಜೂಸಲ್ಲಿ ಅಲ್ಲಲ್ಲಿರೋದೆ. ಇಲ್ಲಿ ಯಾವುದೋ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಯಾವುದು ನೋಡಿ mbba.comನಲ್ಲಿ ಹೋದರೂ ಕೂಡ ನಮಗೆ ಇದು ಸಿಗ್ತವೆ. ಅಲ್ಲಿ ನಿಮಗೆ ಎಲ್ಲ ರೀತಿಯಂತಹ ಪುಸ್ತಕಗಳು ಸಿಗ್ತವೆ. ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅರಿಹಂತ್ ಪಬ್ಲಿಕೇಶನ್ ಅವ್ರು ಬಿಡಿಸಿದ್ದಾರೆ. ಮತ್ತು ಯೂತ್ ಕಾಂಪಿಟೇಷನ್ ಅಂತಿದೆ, ಯಾವುದು ಎನ್ವೈರ್ಮೆಂಟಲ್ ಸೈನ್ಸ್ಗೆ. ಇದನ್ನು ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ನೋಟ್ ಡೌನ್ ಮಾಡಿಕೊಂಡು ಹೋಗ್ಬೋದಾಗಿದೆ. ನೆಕ್ಸ್ಟ್ ಸರ್, ಸೈಕಾಲಜಿ ಯಾವುದು ಸರ್? ನಾವು ಓದ್ತಾ ಇದ್ದೀವಲ್ಲ ಸರ್ ಸೈಕಾಲಜಿ. ನೋಡಿ, ಇಲ್ಲಿ ಸೈಕಾಲಜಿಯಲ್ಲಿ ನನಗೇನು ಭಾಳ ವ್ಯತ್ಯಾಸ ಕಾಣಿಸಲ್ಲ. ಆದರೆ ಆ ಪದಗಳಿಗೋಸ್ಕರ ಡಿಕ್ಷನರಿ ನೋಡೋ ಬದಲು ಇವುಗಳನ್ನು ನೋಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ. ಆದ ಕಾರಣ ಅರಿಹಂತ್ ಪಬ್ಲಿಕೇಶನ್ ಇದೆ, ಶಾಲಿನಿ ಪಂಜಾಬಿ ಇದೆ. ನಿಮಗೆ ಅದರದ್ದು ರಿವೈವ್ ಮಾಡೋಂದ್ರೆ ಮಾಡ್ತೇನೆ, ಯಾಕಂದ್ರೆ ನನಗೂ ಬೇಕಾಗ್ತದೆ ಬುಕ್ ಕೂಡ. ಯಾರಾದರೂ ಇದ್ದರೆ ಕಳಿಸಿದ್ರೆ ನಾನು ರಿವೈವ್ ಮಾಡಿಕೊಡ್ತೇನೆ, ಅದು ಯಾವ ರೀತಿ ಇದೆ ಅನ್ನೋದನ್ನು. ಇದು ಯಾವುದಂದರೆ ಚೈಲ್ಡ್ ಪಡೆಯಾಗಿ 1ರಿಂದ 5 ಮಟ್ಟ. ಇಂಗ್ಲೀಷ್ಗೆ ಸರ್, ಇಂಗ್ಲೀಷ್ ನಾವು ಯಾವ್ದು ನೋಡೋದು ಸರ್? ಅದಕ್ಕೂ ಕೂಡ ಎಲ್ಲದಕ್ಕೂ ಬುಕ್ ಇದೆ. ಬುಕ್ಕ ನೋಡಿಬಿಟ್ಟು ಅದನ್ನು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಬೋದಾಗಿದೆ. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ, ಯಾಕೆ ಅವಸರ ಯಾಕೆ ಬೇಡ. CTET ಇಂಗ್ಲೀಷ್ ಪಡೆಗಾಗಿ ಪೇಪರ್ 1 ಪೇಪರ್ 2 ಗೀತಾ ಸೈನಿ ಅವರು ಬರೆದಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ದೇವಂಕಿ ಅಂತ. ಮೆಕ್ರೇವ್ ಹಿಲ್ ಇವ್ರು ಮಾಡಿದ್ದಾರೆ ಸ್ಟಡಿ ಪ್ಯಾಕೇಜ್ ಆಫ್ CTET ಅಂತ. ಒಂದು ದಿಶಾ ಪಬ್ಲಿಕೇಶನ್ ಸ್ಟಡಿ ಗೈಡ್ ಫಾರ್ ಪೇಪರ್ 1 ಇಂಗ್ಲೀಷ್ ಅಂತ ಇದೆ. ಇಷ್ಟೆಲ್ಲ ಇದೆ. ಮತ್ತು ಪೇಪರ್ 2 ನೋಡ್ಕೊಂಬರೋಣ. ಇದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್, ಎ ಕಂಪ್ಲೀಟ್ ರಿಸೋರ್ಸ್ ಫಾರ್ ದ CTET ಮ್ಯಾಥಮೆಟಿಕ್ಸ್ ಆ್ಯಂಡ್ ಪಡೆಗಾಗಿ ಅನಿತಾ ಗಾಂಧಿ. CTET ಆ್ಯಂಡ್ ಟೆಟ್ಸ್ ಫಾರ್ ಕ್ಲಾಸ್ 6 to 8 ಮ್ಯಾಥಮೆಟಿಕ್ಸ್ ಪಡೆಗಾಗಿ ಅರಿಹಂತ್ ಪಬ್ಲಿಕೇಶನ್. CTET ಮ್ಯಾಥಮೆಟಿಕ್ಸ್ ಸೈನ್ಸ್ ಬೈ ಅರಿಹಂತ್. ಮ್ಯಾಥಮೆಟಿಕ್ಸ್ ಪಡೆಗಾಗಿ ಫಾರ್ ಕ್ಲಾಸ್ 1 to 5th. CTET ಮ್ಯಾಥಮೆಟಿಕ್ಸ್ ಸೈನ್ಸ್ ಫಾರ್ ದಿ
ಪೇಪರ್ 2 VVK ಸುಬ್ರಾಜ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಪೆಡಗಾಗಿ ಕ್ಲಾಸ್ 268 ದಿಶಾ ಪಬ್ಲಿಕೇಶನ್ಸ್, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಗೋಲ್ ಪೋಸ್ಟ್ 1 to 5 ವಿಲ್ಲಿ ಪಬ್ಲಿಕೇಶನ್. ಹೀಗೆ ಹಲವಾರು ರೀತಿ ಇರ್ತವೆ. ಆದರೆ ನಾವು ಬೆಸ್ಟ್ ಬುಕ್ಸ್ ಅಂದರೆ ಈ ರೀತಿ ಬಂದೆ. ಸೋಷಿಯಲ್ ಸ್ಟಡೀಸಿಗೆ ಯಾವುದು ಸರ್? CTET ಸಕ್ಸಸ್ ಮಾಸ್ಟರ್ ಸೋಷಿಯಲ್ ಸೈನ್ಸ್, ಅರಿಹಂತ್ ಪಬ್ಲಿಕೇಶನ್ಸ್. ಎ ಕಂಪ್ಲೀಟ್ ರಿಸೋರ್ಸ್ ಫಾರ್ CTET ಸೋಷಿಯಲ್ ಸೈನ್ಸ್ ಪೆಡಗಾಗಿ ಸಂದೀಪ್ ಕುಮಾರ್. ಸ್ಟಡಿ ಗೈಡ್ ಫಾರ್ CTET ಪೇಪರ್ 2 ಕ್ಲಾಸ್ 6 to 8 ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್. ಈ ರೀತಿ ಬರ್ತದೆ. ವೆಬ್ಸೈಟಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಮಾಹಿತಿ ದೊರೆಯುತ್ತದೆ. ನೀವು ಬೇರೆ ಬೇರೆ ವೆಬ್ಸೈಟ್ ಕೂಡ ನೋಡಿಕೊಂಡು ಇವೇ ಒಂದು ರೆಫರೆನ್ಸ್ ಬುಕ್ ಆಗಿವೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸಿಲೆಬಸ್ ಇದೆ ಅದನ್ನು ತೊಗೊಂಡು ಬರ್ತೀನಿ. ಹಾಗೆ ಅದನ್ನು ಕನ್ನಡ ಮೀಡಿಯಮ್ದಲ್ಲೂ ಹೇಳಲಿಕ್ಕೆ ಪ್ರಯತ್ನ ಇಲ್ಲ, ಅದು ಮಾಡ್ತೇನೆ. ಹಾಗೆ ಒಂದು ಪಾಠದಲ್ಲಿ ಇಷ್ಟು ಬರ್ತೇವೆ ಮಾರ್ಕ್ಸ್ ಅನ್ನೋದ್ರ ಕೂಡ ಅನಲೈಸ್ ಮಾಡಿ ಬರ್ತೇನೆ. ಯಾಕಂದರೆ ಅಧ್ಯಯನ ಮಾಡ್ತಾನೆ ಹೇಳ್ತಾ ಹೋಗ್ತಾಯಿದ್ದೀನಿ, ಅಧ್ಯಯನ ಇಲ್ಲದೆ ಯಾವುದನ್ನು ಹೇಳಲ್ಲ. ನೆಕ್ಸ್ಟ್ ಅದಕ್ಕೆ ಬರ್ತೇನೆ ನಾನು. ಅದು ಯಾವ ರೀತಿ ಇದೆ, ಅದು ಯಾವ ರೀತಿ ಒಂದು ಇರ್ತದೆ, ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಬಿಡಿಸ್ಬೇಕು, ಅದು ಎಷ್ಟು ಟೈಮಿಂಗ್ ಬೇಕಂತ ಅಂತ ಹೇಳ್ತೇನೆ. ಅಲ್ಲಿವರೆಗೂ ಇದೇ ರೀತಿ ನಿಮ್ಮ ಸಂಶಯಗಳಿದ್ರೆ ಕಮೆಂಟ್ ಮಾಡಿ. ಈ ಚಾನಲ್ನ ನಿಮ್ಮ ಚಾನಲ್, ನೀವು ಬೆಳೆಸಿರೋಂಥದ್ದು ಒಳ್ಳೆಯ ಮಾಹಿತಿಯನ್ನು ಕೊಡಲಿಕ್ಕೆ ನಮಗೆಲ್ಲರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.